ಟ್ಯಾಲಿಯನ್ನು ಎಲ್ಲಾದರೂ ಕನ್ನಡದಲ್ಲಿ ಕಲಿಸಿದ್ದು ನೋಡಿದ್ದೀರಾ ಪಠ್ಯಕ್ರಮದಲ್ಲಿ? ನಮ್ಮ ಸಂಸ್ಥೆ ಕರ್ನಾಟಕದ ವಿಶೇಷ ಸಂಸ್ಥೆ. ಟ್ಯಾಲಿಯನ್ನು ಕನ್ನಡ ಪಠ್ಯಕ್ರಮದಲ್ಲಿ ನಾವು ಇಲ್ಲಿ ಹೇಳ್ಕೊಡುವಂಥ ಏಕೈಕ ಸಂಸ್ಥೆ. ಫ್ರೀಯಾಗಿ ಯಾರೆಲ್ಲ ಕಂಪ್ಯೂಟರ್ ಟ್ರೈನಿಂಗ್ ತಗೋಬೇಕು ಅನ್ಕೊಂಡಿದ್ರೆ ಅವರಿಗೆಲ್ಲ ಈ ವಿಡಿಯೋ ಕಂಪ್ಲೀಟ್ ಆಗಿ ಶೇರ್ ಮಾಡಿ. ಇಲ್ಲಿ ಇದುವರೆಗೂ 65,000 ಜನ ಕಲ್ತು ಹೋಗಿದ್ದಾರೆ. ಅದು ಬಹಳ ಸಂತೋಷ. 65,000 ಕಡಿಮೆನಾ ಸರ್? ನೀವೇನಾದ್ರೂ ಫೀಸ್ ಕಟ್ತಾ ಇದ್ದೀರಾ? ಇಲ್ಲ ಫೀಸ್ ಕಟ್ತಾ ಇಲ್ಲ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಿದೆ ಅಂತ ಹೇಳಿ ಎಲ್ಲ ಫ್ರೀ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಇಲ್ಲಿಗೆ ಬಂದಾಗ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಸ್ವಲ್ಪ ಇಂತಿಷ್ಟು ಅಂತ ದುಡ್ಡು ಕಟ್ಟಿಸ್ಕೊಳ್ತಾರೆ. ನಿಮ್ಮಲ್ಲಿ ನಿಜವಾಗ್ಲೂ ಫ್ರೀ ಇದೆಯಾ? ಏನಾದರೂ ದುಡ್ಡು ಕಟ್ಟಿಸ್ಕೊಳ್ತೀರಾ? ನೋಡಿ, ನಮ್ಮಲ್ಲಿ ಕಲಿಸ್ಕೊಡ್ತಕ್ಕಂಥ ವಿದ್ಯೆಗಳು ಅಥವಾ ತಂತ್ರಾಂಶ ತರಬೇತಿ ಇದೆಲ್ಲ ಬೇರೆ ಕಡೆ ಕಲಿತ್ರೆ 20,000 ರಿಂದ 25,000-30,000 ರೂಪಾಯಿ ತನಕ ಆಗುತ್ತೆ. ಅಂಥವು ಎಲ್ಲವೂ ಕೂಡ ನಾವಿಲ್ಲಿ ಉಚಿತವಾಗಿ ಹೇಳ್ಕೊಡ್ತೀವಿ. ಅದರಲ್ಲಿ ಅನುಮಾನಗಳಿಲ್ಲ. ಇಲ್ಲಿ ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಲ್ಲ, ಇದರಿಂದ ಸರ್ಕಾರಕ್ಕೆ ಸಹಾಯ ಆಗ್ತಾ ಇದೆ, ಸರ್ಕಾರ ಆಡಳಿತಕ್ಕೆ ಸಹಾಯ ಆಗ್ತಾ ಇದೆ. ನಾವು 25 ವರ್ಷಗಳ ಹಿಂದೆ ಇದ್ದೀವಿ ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡೋದ್ರಲ್ಲಿ. ಅಕ್ಕಪಕ್ಕದ ರಾಜ್ಯಗಳು ಆಗಲೇ ತಂತ್ರಾಂಶ ಅನುಷ್ಠಾನ ಮಾಡಿ ಭಾಳ ಸಮೃದ್ಧವಾಗಿ ಅವ್ರು ಬೆಳೀತಾ ಇದೆ. ಆಮೇಲೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ತರಬೇತಿಗಳಿಗೆ ಎಲ್ಲ ಕಡೆ ಎಲ್ಲವೂ ಕೂಡ ಮಾನ್ಯತೆ ಇರುತ್ತೆ. ಸರ್ ನೋಡಿ ಸರ್, ನೀವು ಫ್ರೀಯಾಗಿ ಕಲಿಸ್ತಾ ಇದ್ರಲ್ಲ ನೋಡಿ, ಮಗ ಅಮ್ಮನ ಕರ್ಕೊಂಡು ಬಂದಿದ್ದಾರೆ. ಮನೆ ವಾತಾವರಣದಲ್ಲೇ ಬೆಳೆದಿರ್ತಾರೆ ಹೆಣ್ಮಕ್ಳು. ಪಾಪ ಅವ್ರು ಏನು ಹೊರಗಡೆ ಪ್ರಪಂಚ ಗೊತ್ತಿಲ್ಲ, ಅವರೆಲ್ಲ ಬಂದು ನಮ್ಮಲ್ಲಿ ಖುಷಿಯಾಗಿ ಕಲಿತಾರೆ. ಇನ್ನು ಮುಂದೆ ಸಾಕ್ಷಿ ಇದೆ, ನೀವು ನೋಡ್ತಾ ಇರ್ಬೋದು. ಇದು ಆಮೇಲೆ ವಯಸ್ಸಾದವರು ನಮ್ಮಲ್ಲಿ 15 ವರ್ಷದಿಂದ ಹಿಡಿದು 75 ವರ್ಷದ ತನಕ ವಯಸ್ಸಾದವರೆಗೂ ನಾವು ಕೊಡ್ತೀವಿ. ಕರ್ನಾಟಕದ ಏಕೈಕ ಸಂಸ್ಥೆ. ಸ್ನೇಹಿತರೆ, ಬರೋಬ್ಬರಿ 23 ವರ್ಷಗಳಿಂದ ಉಚಿತವಾಗಿ ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ತಾ ಬಂದಿದ್ದಾರೆ. ಎಲ್ಲಿ ಅನ್ಕೊಂಡಿದ್ರ? ಬೆಂಗಳೂರಿನ ಹಾಟ್ಸ್ಪಾಟ್ ಆದಂತ ಮಲ್ಲೇಶ್ವರದಲ್ಲಿ. ನನ್ನಿಂದ ನೋಡ್ಬೋದು ನೀವು, ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರ. ಏನಿದು ಕಾನ್ಸೆಪ್ಟು? ಕನ್ನಡದಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಉಚಿತವಾಗಿ ಹೇಳ್ಕೊಡ್ತಾ ಇದ್ದಾರೆ. ಹಾಗಾದರೆ ಯಾರು? ಇನ್ಸ್ಟಿಟ್ಯೂಟ್ ಹೇಗಿದೆ? ಈ ಇನ್ಸ್ಟಿಟ್ಯೂಟಿಗೆ ನೀವು ಸೇರ್ಕೊಬೇಕು, ಇಲ್ಲಿ ಫ್ರೀಯಾಗಿ ಕಂಪ್ಯೂಟರ್ ಟ್ರೈನಿಂಗ್ ತಗೋಬೇಕು ಅಂತ ಹೇಳಿದರೆ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಸ್ನೇಹಿತರೆ. ಮತ್ತೊಂದು ವಿಶೇಷತೆ ಏನಂತ ಹೇಳಿದರೆ, ಈ ಸಂಸ್ಥೆಯನ್ನು ಕನ್ನಡಿಗರಿಗೋಸ್ಕರನೇ ಕನ್ನಡಿಗರು ಕಟ್ಟಿದಂಥ ಸಂಸ್ಥೆ ಪ್ರಸಾದ್ ಅಂತ ಹೇಳಿ. ಬನ್ನಿ ಅವ್ರ ಕಥೆನೂ ಕೇಳ್ತಾ ಈ ಸಂಸ್ಥೆ ಪರಿಚಯ ಮಾಡ್ಕೊಡ್ತೀನಿ. ಫ್ರೀಯಾಗಿ ಯಾರೆಲ್ಲ ಕಂಪ್ಯೂಟರ್ ಟ್ರೈನಿಂಗ್ ತಗೋಬೇಕು ಅಂದ್ಕೊಂಡಿದ್ರೆ ಅವರಿಗೆಲ್ಲ ಈ ವಿಡಿಯೋ ಕಂಪ್ಲೀಟಾಗಿ ಶೇರ್ ಮಾಡಿ. ಯಾಕೆ ಅಂತ ಹೇಳಿದರೆ, ಇವಾಗ ಹೊರಗಡೆ ಹೋಗಿ ಕಂಪ್ಯೂಟರ್ ಕಲಿತೀನಿ ಅಂತ ಹೇಳಿದರೆ ಎಷ್ಟೊಂದು ಕಾಸ್ಟ್ ಇದೆ ಅಂತ ಗೊತ್ತು. ಅಂಥದ್ರಲ್ಲಿ ಫ್ರೀಯಾಗಿ ಕೇಳ್ಕೊಡ್ತಾ ಇದ್ದಾರಂತೆ. ಈ ಅವಕಾಶನ ಯಾಕೆ ಮಿಸ್ ಮಾಡ್ಕೊಳ್ತೀರಾ? ಉಪಯೋಗಿಸ್ಕೊಳ್ಳಿ. ಬನ್ನಿ, ನೀವಿಲ್ಲಿ ನೋಡ್ಬೋದು ಫ್ರೀಯಾಗಿ ಟ್ರೈನಿಂಗ್ ತಗೊಳ್ಳೋದಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತಲ್ಲಿ. ಅಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ, ಸ್ಟೂಡೆಂಟ್ ಜೊತೆ ಮಾತಾಡ್ತಾ ಇದ್ದಾರೆ, ಮತ್ತು ಓಲ್ಡ್ ಏಜ್ ಪೀಪಲ್ ಜೊತೆ ಮಾತಾಡ್ತಾರೆ. ಅವರೇ ಪ್ರಸಾದ್ ಅಂತ ಹೇಳಿ. ಅವ್ರ ಜೊತೆ ಮಾತಾಡ್ಕೊಂಡು ಕಂಪ್ಲೀಟಾಗಿ ಇನ್ಸ್ಟಿಟ್ಯೂಟ್ ಟೂರ್ ಮಾಡ್ತೀನಿ. ಅದ್ರ ಜೊತೆಗೆ ಇಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ, ಅದು ಕನ್ನಡದಲ್ಲಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಗೊತ್ತಾಯಿತು? ನಮ್ಮ ಫ್ರೆಂಡ್ ಅಮ್ಮ ಇದ್ದಾರೆ, ಅವ್ರಿಗೆ ಮುಂಚೆ ಕನ್ನಡ ಟೈಪಿಂಗ್ ಬರ್ತಾಯಿದ್ರು, ಹಂಗೆ ಗೊತ್ತಾಯಿತು ಅಷ್ಟೇ. ಓಕೆ, ನೀವೇನು ಓದ್ತಾ ಇರೋದು? ನಾನೀಗ PU ಪಾಸ್. ನೀವು ಟ್ರೈನಿಂಗ್ ತಗೋಬೇಕಂತ ಬಂದಿರೋದಾ? ನೀನು ಪುಟ್ಟ? ಅದೇ ನಮ್ಮಮ್ಮ ಇಲ್ಲಿ ಇಯರ್ಸ್ ಬ್ಯಾಕ್ ಶಿ ಯೂಸ್ ಟು ಕಮ್, ಸೊ ಅದಕ್ಕೆ ನಂಗೆ ಗೊತ್ತಾಯ್ತು, ಹೇಳಿದರು. ಅದಕ್ಕೆ ಹಾಲಿಡೇಸ್ ಇದೆ ಅಂತ ಕಲಿಯಕ್ಕೆ ಬಂದೆ. ನೀವೇನಾದರೂ ಫೀಸ್ ಕಟ್ತಾ ಇದ್ದೀರಾ? ಇಲ್ಲ ಫೀಸ್ ಕಟ್ತಾ ಇಲ್ಲ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನು ಸರ್ ಸಂಸ್ಥೆ ಎಂಟ್ರೆನ್ಸ್ ಅಲ್ಲೇ ತುಂಬ ಜನ ಗಜಿಬಿಜಿ ಅಂತ ಎಷ್ಟು ಕ್ರೌಡ್ ಇದೆಯಲ್ಲ ಸರ್? ಹೌದೌದು, ಇದು ಕನ್ನಡದ ಅಭಿವೃದ್ಧಿಯ ಸಂಕೇತ ಮತ್ತು ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡ್ಕೊಂಥ ಒಂದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಕೇತ. ಯಾಕೆಂದರೆ ಈ ಸಂಸ್ಥೆ ಕಳೆದ 23 ವರ್ಷಗಳಿಂದ ನಾವು ಮಾಡಿ ನಡೆಸ್ತಾ ಇರುವಂಥದ್ದು. ಕರ್ನಾಟಕದ ಏಕೈಕ ಸಂಸ್ಥೆ ಇದು. ಅದು ಕರ್ನಾಟಕ ಸರ್ಕಾರ ಮಾನ್ಯತೆ ಕೊಟ್ಟಿರುವಂಥದ್ದು. ಆಮೇಲೆ ಕರ್ನಾಟಕ ಸರ್ಕಾರನೇ ಕಟ್ಟಿಸಿ ಕೊಟ್ಟಿರುವಂಥ ಸಂಸ್ಥೆ. ಗ್ರೇಟ್. ಹೌದೌದು. ಇದು ಆ ಥರ ಮಾಡಬೇಕಾದ್ರೆ ನಾವು ಕೂಡ ಅಷ್ಟೇ ಕೆಲಸ ಮಾಡಿರ್ತೀವಿ. 65,000ಕ್ಕೂ ಹೆಚ್ಚು ಜನಕ್ಕೆ, ಕನ್ನಡ ಮಾಧ್ಯಮದವರಿಗೆ, ಸರ್ಕಾರಿ ಮಾಧ್ಯಮದವರಿಗೆ, ಹಳ್ಳಿಗಾಡಿನ ಜನರಿಗೆ, ಗ್ರಾಮಾಂತರ ಪ್ರದೇಶ ಬಂದವರಿಗೆ, ಆಂಗ್ಲ ಮಾಧ್ಯಮದಲ್ಲಿ ಕಲ್ತಿರೋ ಒಂದು ಪಠ್ಯವನ್ನು ಕನ್ನಡ ಕಲ್ತಿರ್ತಾರಲ್ಲ ಅವ್ರಿಗೂ ಕೂಡ ಈ ಸಂಸ್ಥೆ ನಾವು ಸಹಕಾರ ಕೊಡ್ತಾ ಇದ್ದೀವಿ. ಇಲ್ಲಿ ಕನ್ನಡ ಜೊತೆಗೆ ಆಂಗ್ಲ ತಂತ್ರಾಂಶ ಕೂಡ ನಾವು ಹೇಳ್ಕೊಡ್ತೀವಿ. ಇಲ್ಲಿ ಇದುವರೆಗೂ 65,000 ಜನ ಕಲ್ತು ಹೋಗಿದ್ದಾರೆ. ಸರ್ 65,000 ಅಂದರೆ ಕಡಿಮೆನಾ ಸರ್? ಸರ್ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗೋಕ್ಕಿಂತ ಮುಂಚೆ ಹೊರಗಡೆ ಒಂದು ಇಂಟ್ರೆಸ್ಟಿಂಗ್ ವಿಷಯ, ಇಲ್ಲಿ ಅಣ್ಣವ್ರದ್ದು ಒಂದು ಫೋಟೋಸ್ ನೋಡ್ತೀವಿ ಸರ್. ಏನಿದು ಕಾನ್ಸೆಪ್ಟ್? ಬನ್ನಿ ಹೇಳ್ತೀನಿ. ಏನಂದರೆ, ಅವರು ಸದಾ ಶಿಕ್ಷಣದ ಬಗ್ಗೆ, ಈ ತಂತ್ರಾಂಶದ ಬಗ್ಗೆ ಇವೆಲ್ಲ ಭಾಳಷ್ಟು ಅವರು ಹೇಳ್ತಾ ಇದ್ರು. ನಾನಂತೂ ಕಲ್ತಿಲ್ಲ, ಕಲಿಯೋರಿಗೆ ಅಂತ ನಾನು ಪ್ರೋತ್ಸಾಹ ಕೊಡ್ತೇನೆ. ಹಾಗಾಗಿ ಕಲಿಯುವಂಥ ವಿಚಾರಗಳಲ್ಲಿ ನಾನು ನಿರಂತರವಾಗಿ ಕಲಿಕಾ ವಿದ್ಯಾರ್ಥಿ ಅಂತ ಹೇಳೋರು ಜೀವನದಲ್ಲಿ. ಹಾಗಾಗಿ ಅವರು ನನ್ನ ಜೀವನದಲ್ಲಿ ಭಾಳಷ್ಟು ಪರಿಣಾಮ ಬೀರಿದ್ದಾರೆ. ನಾನು ಈ ಕನ್ನಡ ಕ್ಷೇತ್ರಕ್ಕೆ, ಈ ಥರ ಸಾಮಾಜಿಕ ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಅವರೇ ಪ್ರೇರಣೆ. ತಾಂತ್ರಿಕ ಕುಟೀರ. ಹೌದು, 1982ರಲ್ಲಿ ಗೋಕಾಕ್ ಚಳವಳಿ ಆಗುತ್ತೆ. ಆ ಸಂದರ್ಭ ಕರೆ ಕೊಡ್ತಾರೆ. ಅವಾಗ ನಾನು ವಿದ್ಯಾರ್ಥಿ, ನಾನು 8ನೇ ತರಗತಿ ವಿದ್ಯಾರ್ಥಿ. ಆವಾಗ ಈ ಒಂದು ಕ್ಷೇತ್ರಕ್ಕೆ ಬಂದವನು. ಹಾಗಾಗಿ
ನಮ್ಮ ಈ ಸಂಸ್ಥೆಗೆ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರಕ್ಕೆ ಡಾಕ್ಟರ್ ರಾಜಕುಮಾರ್ ತಾಂತ್ರಿಕ ಕುಟೀರ ಅಂತ ಈ ಒಂದು ಕಟ್ಟಡಕ್ಕೆ ಹೆಸರಿಟ್ಟಿದ್ದೀವಿ. ನಿಮ್ಮ ಬೋರ್ಡ್ ನೋಡಿದೆ ಮತ್ತು ಇಲ್ಲಿ ಬಂದಿರೋಂಥರನ್ನು ಮಾತಾಡಿಸಿದೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಿದೆ ಅಂತ ಹೇಳಿ ಎಲ್ಲ ಫ್ರೀ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಇಲ್ಲಿಗೆ ಬಂದಾಗ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಸ್ವಲ್ಪ ಇಂತಿಷ್ಟು ಅಂತ ದುಡ್ಡು ಕಟ್ಟಿಸ್ಕೊಳ್ತಾರೆ. ನಿಮ್ಮಲ್ಲಿ ನಿಜವಾಗ್ಲೂ ಫ್ರೀ ಇದೆಯಾ, ಏನಾದರೂ ದುಡ್ಡು ಕಟ್ಟಿಸ್ಕೊಳ್ತೀರಾ? ನೋಡಿ, ನಮ್ಮಲ್ಲಿ ಕಲಿಸ್ಕೊಡ್ತಕ್ಕಂಥ ವಿದ್ಯೆಗಳು ಅಥವಾ ತಂತ್ರಾಂಶ ತರಬೇತಿ ಇದೆಲ್ಲ ಬೇರೆ ಕಡೆ ಕಲಿತ್ರೆ 20,000 25,000 30,000 ರೂಪಾಯಿ ತನಕ ಆಗುತ್ತೆ. ಅಂಥವು ಎಲ್ಲವೂ ಕೂಡ ನಾವಿಲ್ಲಿ ಉಚಿತವಾಗಿ ಹೇಳ್ಕೊಡ್ತೀವಿ, ಅದರಲ್ಲಿ ಅನುಮಾನಗಳಿಲ್ಲ. ನಮ್ಮ ಆಡಿಯನ್ಸ್ಗೆ ಒಂದು ಕ್ಲಾರಿಟಿ ಸಿಕ್ತು. ಇಲ್ಲಿಗೆ ಬಂದರೆ ಏನೆಲ್ಲ ಕಲಿತಾರೆ ಅದೆಲ್ಲ ಫ್ರೀ. ಅಂದರೆ ಹಿಂದೆ ನಮಗೆ ಸರ್ಕಾರ, ರಾಜ್ಯ ಸರ್ಕಾರ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾ ಇದ್ರು. ಕಳೆದ ಈ ಕರೋನಾ ಆದ ನಂತರ ಒಂದು 6 ವರ್ಷದಿಂದ ನಮಗೆ ಅನುದಾನಗಳನ್ನು ನೀಡೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ಇದು ಭಾಳ ಸಮಾಜಕ್ಕೆ ನಾವು ಭಾಳ ದೊಡ್ಡ ಸಮಸ್ಯೆಯಲ್ಲಿ ನಡೆಸ್ತಾ ಇದ್ವಿ. ಕೋಟಿಗೆ ಹತ್ತತ್ರ ನನ್ನ ಸ್ವಂತ ದುಡ್ಡುಗಳನ್ನು ಇದಕ್ಕೆ ಸಾಲ ಮಾಡ್ಕೊಂಡು ಇದಕ್ಕೆ ವ್ಯಯ ಮಾಡಿದ್ದೀನಿ. ಕೋಟ್ಯಾಂತರ ರೂಪಾಯಿ ಸಾಲ ಇದೆ ಈ ಸಂಸ್ಥೆ ಮೇಲೆ. ಆದರೆ ಸಾಲ ಮಾಡಿ ಈ ಸಂಸ್ಥೆ ನಡೆಸುವಂಥದ್ದು ಕರ್ನಾಟಕದ ಏಕೈಕ ಸಂಸ್ಥೆ. ಸಂಸ್ಥೆಗಳಿಂದ ಐಷಾರಾಮಿ ಜೀವನ ಮಾಡು, ಕನ್ನಡದಿಂದ ಐಷಾರಾಮಿ ಜೀವನ ಮಾಡಿರೋದು ನೀವು ಕೇಳಿರ್ತೀರ. ಅಂದರೆ ಈ ಸಂಸ್ಥೆಯಿಂದ, ಕನ್ನಡದ ಸೇವೆಯಿಂದ ಕಳ್ಕೊಂಡು ನಾವು ಸಮಾಜಕ್ಕೆ ಸೇವೆ ಮಾಡ್ತಾ ಇರೋದು ಅದಕ್ಕೆ ನಾನು ಉದಾಹರಣೆ ಆಗಿದೆ. ಇಷ್ಟೊಂದು ಕ್ರೇಜಿನೆಸ್ ಹೇಗೆ ಸರ್, ಯಾಕೆ ಸರ್? ಇದು ನೋಡಿ, ಕನ್ನಡ ಮತ್ತು ಸಾಂಸ್ಕೃತಿಕ ವಿಚಾರದಲ್ಲಿ ನಾವು ಚಿಕ್ಕ ವಯಸ್ಸಿಂದ ಬೆಳೆದವರು. ನನ್ನ ತಂದೆ, ನನ್ನ ತಾಯಿ ಕೂಡ ನಮ್ಮನ್ನು ಬಹಳ ಶಿಸ್ತುಬದ್ಧಾಗಿ ಬೆಳೆಸಿದವರು. ಆಮೇಲೆ ಸಮಾಜಕ್ಕೆ ನಾವು ಭಾಳಷ್ಟು ಸಹಕಾರಿಯಾಗಿ ಬಂದವರು. ಅದನ್ನು ನಡು ನೀರಲ್ಲಿ ನಾನು ಬಿಡೋಕ್ಕೆ ರೆಡಿ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಶಿಕ್ಷಕ ವರ್ಗ ಇದ್ದಾರೆ 6 ಜನ. ಅವ್ರು ಕೆಲಸ ಮಾಡಿ ಅವ್ರು ನಿರಂತರವಾಗಿ ಜೀವನ ನಿರ್ವಹಣೆ ಮಾಡಬೇಕು. ನಮ್ಮ ಸಂಸ್ಥೆ ಉಳಿದ್ರೆ ಕನ್ನಡಿಗರು, ಸಾವಿರಾರು ಲಕ್ಷಾಂತರ ಕನ್ನಡಿಗರು ಜೀವನ ಉಪಾಯಕ್ಕೆ ಈ ಸಂಸ್ಥೆ ಕೆಲಸ ಮಾಡುತ್ತೆ. ಆಮೇಲೆ ಕನ್ನಡ ಅಭಿವೃದ್ಧಿ, ಕನ್ನಡ ತಂತ್ರಾಂಶ ಅಭಿವೃದ್ಧಿಗೆ ಈ ಸಂಸ್ಥೆ ಸಹಕಾರಿಯಾಗುತ್ತೆ. ಸರ್ಕಾರಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಿ, ಬರೀ ನಾವು ಸಾರ್ವಜನಿಕ ಮಾಡ್ತಾ ಇಲ್ಲ. ಇಲ್ಲಿ ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಲ್ಲ, ಇದರಿಂದ ಸರ್ಕಾರಕ್ಕೆ ಸಹಾಯ ಆಗ್ತಾ ಇದೆ, ಸರ್ಕಾರ ಆಡಳಿತಕ್ಕೆ ಸಹಾಯ ಆಗ್ತಾ ಇದೆ, ಸಾರ್ವಜನಿಕವಾಗಿ ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡೋಕ್ಕೆ ಸಹಾಯ ಆಗ್ತಾ ಇದೆ. ಕಾರಣ ಏನಂದರೆ, ಇಷ್ಟು ವರ್ಷ ನಾವು ಕೇವಲ ಪತ್ರಿಕೆಗಳಲ್ಲಿ ಅಥವಾ ವಿದ್ಯಾಭ್ಯಾಸಗಳಲ್ಲಿ ಕನ್ನಡ ಅನುಷ್ಠಾನ ಆಗ್ತಾ ಇಲ್ಲ ಅಂತ ಬೊಬ್ಬೆ ಹೊಡಿತಾ ಇದ್ರು. ಇವತ್ತು ಕನ್ನಡ ತಂತ್ರಜ್ಞಾನದಲ್ಲಿ, ಕಂಪ್ಯೂಟರೀಕರಣದಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಅಂತ ಬೊಬ್ಬೆ ಹೊಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು 25 ವರ್ಷಗಳ ಹಿಂದೆ ಇದ್ದೀವಿ ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡೋದ್ರಲ್ಲಿ. ಅಕ್ಕಪಕ್ಕದ ರಾಜ್ಯಗಳು ಆಗಲೇ ತಂತ್ರಾಂಶ ಅನುಷ್ಠಾನ ಮಾಡಿ ಭಾಳ ಸಮೃದ್ಧವಾಗಿ ಅವ್ರು ಬೆಳೀತಾ ಇದೆ. ಯಾಕಂದರೆ ನೀವು ಟೆಕ್ನಾಲಜಿ ಇದೆಯಲ್ಲ, ನಮ್ಮ ಭಾಷೆಯಲ್ಲಿ ಬೆಳೆದ್ರೆ, ಕನ್ನಡದಿಂದ ಬೆಳೆದ್ರೆ ಇಡೀ ನಮ್ಮ ನಾಡು ಸಮೃದ್ಧ ಆಗಿರ್ತದೆ. ನೀವು ಅದ್ರ ಮುಖಾಂತರ ಬೆಳೆಸದೆ ಬರೀ ಆಂಗ್ಲವನ್ನು ಬೆಳೆಸಿ ನೀವು ಮಾಡ್ಕೊಂಡು ಬಂದರೆ ಹೊರ ರಾಜ್ಯದಿಂದ ಬಂದಕ್ಕಂಥ ವ್ಯಕ್ತಿಗಳು ಇಲ್ಲಿ ಉದ್ಯಮ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೀವು ಕನ್ನಡದ ಪರಿಸರ, ಕನ್ನಡದ ವಾತಾವರಣ ನಿರ್ಮಾಣ ಮಾಡಿದ್ರೆ ತಂತ್ರಾಂಶಗಳ ಮುಖಾಂತರ ನಮ್ಮವರಿಗೆ ಉದ್ಯೋಗ ಸಿಗುತ್ತೆ. ಅದು ನಮ್ಮ ಉದ್ದೇಶ. ಸರ್, ಮಲ್ಲೇಶ್ವರಂಲಿ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ? ಇದು ಮಲ್ಲೇಶ್ವರಂ ಆಟದ ಮೈದಾನ ಇದೆ. ಅದ್ರ ಹಿಂದ್ಗಡೆ ಬಂದರೆ ಇಲ್ಲಿ ಒಂದು ಸಣ್ಣದ ಹಳ್ಳದಲ್ಲಿ ಒಂದು ಗ್ರೌಂಡ್ ಇದೆ. ಅದು ಗ್ರೌಂಡಿಗೆ ಸಂಬಂಧಪಟ್ಟಂಥ ಒಂದು ಪಕ್ಕದಲ್ಲೇ ನಮ್ಮದು BBMP ಜಿಮ್ ಪಕ್ಕದಲ್ಲೇ ನಮ್ಮ ಸಂಸ್ಥೆ ಬರುತ್ತೆ, ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರ. ಇದು ಸರ್ಕಾರದ ಮಾನ್ಯತೆ ಪಡೆದಂಥ ಸಂಸ್ಥೆ. ಆಮೇಲೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ತರಬೇತಿಗಳಿಗೆ ಎಲ್ಲ ಕಡೆ ಎಲ್ಲವೂ ಕೂಡ ಮಾನ್ಯತೆ ಇರುತ್ತೆ. ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಖಾಸಗಿ ಉದ್ಯಮಿಗಳಾಗಲಿ ನಮ್ಮ ಸಂಸ್ಥೆಯಲ್ಲಿ ಕಲಿತವರಿಗೆ ಪ್ರಥಮ ಆದ್ಯತೆ ಸಿಗುತ್ತೆ. ಆಮೇಲೆ ನಾವು ಬರೀ ಕನ್ನಡ ಒಂದಿಗೆ ಕಲಿಸ್ಕೊಡಲ್ಲ, ಆಂಗ್ಲ ತಂತ್ರಾಂಶ ಜೊಂದಿಗೆ, ಆಂಗ್ಲ ಪರಿಭಾಷೆಯೊಂದಿಗೆ ಕನ್ನಡ ಪರಿಭಾಷೆಗಳನ್ನು ಅಡಕವಾಗಿಸಿಟ್ಟುಕೊಂಡು ಈ ತಂತ್ರಾಂಶವನ್ನು ಕೊಡ್ತಾ ಇದ್ದೀವಿ. ನಿಮಗೆಲ್ಲ ಹೊಸ ಪದಗಳು ಅನ್ಸುತ್ತೆ ಅಲ್ವಾ, ಅಡಕ, ತಂತ್ರಾಂಶ ಇವೆಲ್ಲ? ಯಾಕೆಂದರೆ ನಾನು ತಂತ್ರಾಂಶಕ್ಕೆ ಟೆಕ್ನಾಲಜಿ ಅಂತ ಎಲ್ಲ ಬಳಸ್ತೀವಿ. ಇವ್ರು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಿದ್ದಾರೆ. ಹಾಗಾದ್ರೆ ಇನ್ಸ್ಟಿಟ್ಯೂಟ್ ನೋಡಲೇಬೇಕಲ್ಲ, ಬನ್ನಿ ಸರ್. ಎಷ್ಟು ಫ್ಲೋರ್ ಸರ್? ಇದು 3 ಫ್ಲೋರ್ ಇದೆ ಒಟ್ಟು. ಇದು ನಾವು ಕೆಳ ಹಂತದ ಕಟ್ಟಡ. ಇಲ್ಲಿ ನಾವು ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಮತ್ತು ತಂತ್ರಾಂಶ ಶಿಕ್ಷಕರು ಇಲ್ಲೇ ಇರ್ತಾರೆ. ಬನ್ನಿ, ಇಲ್ಲಿ ಸೇರಕ್ಕೆ ಬಂದಿದ್ದಾರೆ ಇವತ್ತು. ಮೇಡಮ್, ಎಲ್ಲಿಂದ ಬಂದಿರೋದು? ಏನಕ್ಕೆ ಸೇರ್ಕೊಳ್ತಾ ಇದ್ದೀರಾ? ಅಂದರೆ ನೀವು ತಂತ್ರಾಂಶಕ್ಕ ಅಥವಾ ಕಂಪ್ಯೂಟರ್ ಕಲೀಲಿಕ್ಕ ಅಥವಾ ಟೈಪಿಂಗ್ ಕಲೀಲಿಕ್ಕ? ಕಂಪ್ಯೂಟರ್ ಕಲೀಲಿಕ್ಕೆ. ಹೌದಾ, ಫ್ರೀನಾ? ಓಕೆ. ಎಷ್ಟು ವಯಸ್ಸು ನಿಮಗೆ? 37. ಈ ಏಜಲ್ಲಿ ಬಂದಿದ್ದೀರಾ? ಗ್ರೇಟ್. ಯಾರು ಕರ್ಕೊಂಡು ಬಂದಿರೋದು? ನಿಮ್ಮ ಮಗ. ಸರ್ ನೋಡಿ ಸರ್, ನೀವು ಫ್ರೀಯಾಗಿ ಕಲಿಸ್ತಾ ಇದ್ರಲ್ಲ, ನೋಡಿ ಮಗ ಅಮ್ಮನ ಕರ್ಕೊಂಡು ಬಂದಿದ್ದಾರೆ. ಈ ಥರದ್ದು ಸನ್ನಿವೇಶಗಳು ನೀವು ಭಾಳಷ್ಟು ನೋಡ್ತೀರಾ ಇಲ್ಲಿ. ಆಮೇಲೆ ಯಾರು ತಾಯಂದ್ರಲ್ಲಿ ಕಲ್ತ್ಕೊಂಡೋದ್ರಲ್ಲ 23 ವರ್ಷದಿಂದ, ಈಗ ಅವ್ರ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಓಕೆ. ಅಂದ್ರೆ ಜನರೇಷನ್ ಇನ್ಸ್ಟಿಟ್ಯೂಟ್ ಆಗ್ಬಿಟ್ಟಿದೆ. ಹೌದೌದು, 23 ವರ್ಷದ ಒಂದು ಸ್ವಂತಿಕೆ ಇದು ಕೃಷಿ ಇಡೀ ನಾಡಿಗೆ ನಾವು ಪ್ರಸಾರ ಮಾಡಿದ್ದೀವಿ. ಆಮೇಲೆ ಸರ್ಕಾರದ ಬಹುತೇಕ ನಿಗಮ ಮಂಡಳಿಗಳಲ್ಲಿ, ಸರ್ಕಾರದ ವ್ಯವಸ್ಥೆಗಳಲ್ಲಿ ಅರ್ಧಕ್ಕರ್ಧ ಸಿಬ್ಬಂದಿಗಳಿರೋದು ನಮ್ಮಲ್ಲಿ ಕಲ್ತಿರೋರು. ಈಗ ಮುಂದಿನ ಹಂತದಲ್ಲಿ ನಾವು ಜಾವಾ, ಪೈಥಾನು, ಲ್ಯಾಂಗ್ವೇಜು, ಸಿ ಲ್ಯಾಂಗ್ವೇಜು, ಆಮೇಲೆ EI ಸಂಬಂಧಪಟ್ಟಂಥ ತಂತ್ರಾಂಶ ತರಬೇತಿಯನ್ನು ಕೂಡ ಕನ್ನಡದ ಮುಖಾಂತರ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆದರೆ ಕಂಪ್ಯೂಟರ್ಗಳು 1 ಲಕ್ಷ 1.5 ಲಕ್ಷ ಆಗುತ್ತೆ. ದಾನಿಗಳು, ದೇಣಿಗೆ ಕೊಡೋರು, ನಾಡಿಗರು, ಸಹೃದಯ ದಾನಿಗಳು ನಮ್ಮ ಸಂಸ್ಥೆಗೆ ಸಹಾಯ ಮಾಡಿದ್ರೆ ಅವೆಲ್ಲವೂ ಕೂಡ ಸಹಕಾರ ಮಾಡ್ಬೋದು. ಈ ಸಂಸ್ಥೆ ಭಾಳಷ್ಟು ಲಕ್ಷಾಂತರ ಕೋಟಿಗಟ್ಟಲೆ ನಾವು ಸಾಲ ಮಾಡಿ ನಮ್ಮ ಸ್ವಂತ ಹಣಗಳನ್ನು ಖರ್ಚು ಮಾಡಿಕೊಂಡು ನಮ್ಮ ಒಡವೆಗಳನ್ನು ಅಡ ಇಟ್ಟು ಮಾರಿ ಈ ಸಂಸ್ಥೆನ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಸರ್ಕಾರದ ವ್ಯವಸ್ಥೆ,
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗದಿರೋದ್ರಿಂದ ನಮಗೆಲ್ಲ ಭಾಳಷ್ಟು ಕಷ್ಟಗಳಾಗಿದೆ. ಯಾಕೆಂದರೆ ಈ ಸಂಸ್ಥೆ ನಡೆಸಬೇಕಾದ್ರೆ ನಾವು ನಡುವಿನಲ್ಲಿ ಬಿಡೋಕ್ಕಾಗಲ್ಲ. ಯಾಕೆಂದರೆ ಮಗು ಥರ ಬೆಳೆಸಿದ್ದೀವಿ ಇಂದ ನಾವು ನಡುವಿನಲ್ಲಿ ತುರ್ತಾಗಿ ಇದನ್ನು ನಾವು ಬಿಟ್ಟುಬಿಟ್ರೆ ಏನು ಮಾಡದೆ ವ್ಯವಸ್ಥೆ ಹಾಳಾಗ್ಬಿಡುತ್ತೆ, ಕನ್ನಡದ ವ್ಯವಸ್ಥೆ ಹಾಳಾಗುತ್ತೆ. ನಮ್ಮ ಉದ್ದೇಶ ಕನ್ನಡದ ಪರಿಸರ, ಕನ್ನಡದ ವಾತಾವರಣ ನಿರ್ಮಾಣ ಮಾಡಬೇಕು, ಕನ್ನಡ ಅಭಿವೃದ್ಧಿ ಮಾಡಬೇಕು. ಹೇಗೆ ಮಾಡಬೇಕು? ತಾಂತ್ರಿಕವಾಗಿ ನೀವು ಮಾಡದೇ ಇದ್ದರೆ ಕನ್ನಡದ ವಿಚಾರಗಳನ್ನು ನೀವು ನಿರಂತರವಾಗಿ ಕನ್ನಡವನ್ನು ನಮ್ಮ ಜನಗಳಿಗೆ ಉಣಬಡಿಸೋಕ್ಕಾಗೋದಿಲ್ಲ. ಆಮೇಲೆ ಅದ್ರ ಮುಖಾಂತರ ಹೊಸ ಏನು ಯುವತಿಯರಿದ್ದಾರಲ್ಲ, ಕನ್ನಡ ತಂತ್ರಾಂಶ ಮುಖಾಂತರ ನಾವು ತಯಾರು ಮಾಡದಿದ್ದರೆ ಅವ್ರ ಬದುಕು ಕೂಡ ಆಗಲ್ಲ. ಹಾಗಾಗಿ ಬದುಕು ಮತ್ತು ಕನ್ನಡ ಎರಡೂ ಒಟ್ಟೊಟ್ಟಿಗೆ ಬೆಳಿಬೇಕಾದ್ರೆ ಇಂಥ ಸಂಸ್ಥೆಗಳು ಉಳಿಬೇಕು. ಆ ನಿಟ್ಟಿನಲ್ಲಿ ನಾವು ಈ ಸಂಸ್ಥೆನ ನಿರಂತರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ತಾಂತ್ರಿಕವಾಗಿ ಹೇಳ್ಕೊಡ್ತಕ್ಕಂಥ 6 ಜನ ಶಿಕ್ಷಕರಿದ್ದಾರೆ, ನಮ್ಮ ಪ್ರಾಂಶುಪಾಲರಿದ್ದಾರೆ ನಳಿನ ಅಂಥೇಳಿ, ಆಮೇಲೆ ನಮ್ಮಲ್ಲಿ ಶಿಕ್ಷಕ ವರ್ಗದ ಸುಮತಿ ಮತ್ತು ಆಶಾ ಮತ್ತು ಮಹೇಶ್ ಅಂತಿದ್ದಾರೆ. ಇನ್ನೂ ಭಾಳಷ್ಟು ಜನ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಆಮೇಲೆ ಹೊರಗಡೆ ಓಡಾಡಿ ನಮ್ಮ ಸಂಪರ್ಕ ಸಂವಹನದಲ್ಲಿರ್ತಕ್ಕಂಥ 2 ಕಚೇರಿ ಸಿಬ್ಬಂದಿಗಳಿದ್ದಾರೆ. ಈ ಎಲ್ಲವೂ ಒಡನಾಟದಲ್ಲಿ ಇಟ್ಕೊಂಡು ನಾವು ಈ ಸಂಸ್ಥೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಒಂದೇ ಅಲ್ಲ, ಕವಿ ಶಿವರುದ್ರಪ್ಪ ಅವರು, ಪ್ರೊಫೆಸರ್ ಶಿವರುದ್ರಪ್ಪ ಅವರು, ಭಾಳಷ್ಟು ಕವಿಗಳು, ಆಮೇಲೆ ನ್ಯಾಯಮೂರ್ತಿಗಳು, ಇವರೆಲ್ಲರೂ ಈ ಸಂಸ್ಥೆ ಬಂದು ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಬೇರೆ ಬೇರೆ ಸ್ತರದ ಸಚಿವರು, ರಾಜಕಾರಣಿಗಳು, ಅಧಿಕಾರಿಗಳು ಎಲ್ರಿಗೂ ಗೊತ್ತಿದೆ. ಅಂದರೆ ಗೊತ್ತಿದ್ದ ಥರ ಇದ್ದಾರೆ. ಅದು ನಮಗೆ ತುಂಬ ನೋವು ಕೊಡೋಂಥದ್ದು. ಯಾಕಂದರೆ ಕನ್ನಡನ ನೀವು ಕೇವಲ ಉತ್ಸವದ ಮುಖಾಂತರ ಅಥವಾ ಜಾತ್ರೆ ಮುಖಾಂತರ ಅಥವಾ ಸನ್ಮಾನ ಸಮಾರಂಭಗಳ ಮುಖಾಂತರ, ಜಾತ್ರೆಯ ಸಂಸ್ಥೆಗಳ ಮುಖಾಂತರ ಇದನ್ನು ಉಳಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಸ್ಪರ್ಧಾತ್ಮಕವಾಗಿ, ಕ್ರಿಯಾತ್ಮಕವಾಗಿ ಕನ್ನಡ ಅಭಿವೃದ್ಧಿ ಮಾಡುವಂಥ ಒಂದು ವಿಚಾರಕ್ಕೆ ಸರ್ಕಾರ, ಸಾರ್ವಜನಿಕರು ಎಲ್ಲರೂ ಅಂದರೆ ಟೊಂಕ ಕಟ್ಟು ನಿಂತ್ಕೊಂಡ್ರೆ, ಬೆಂಬಲ ಕೊಟ್ಟರೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಕನ್ನಡಿಗರು ಬೆಳೆಯೋಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಜೊತೆ ಸೇರಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಮಾಧ್ಯಮ ಮುಖಾಂತರ. ಕರೆಕ್ಟ್ ಸರ್. ಸರ್ ಏನೆಲ್ಲ ಕೋರ್ಸನ್ನು ಕಂಡಕ್ಟ್ ಮಾಡಿದ್ದೀವಿ? ಈಗ ನುಡಿ ಕನ್ನಡ ತಂತ್ರಾಂಶದ ಮುಖಾಂತರ, ನುಡಿ ತಂತ್ರಾಂಶ ಮುಖಾಂತರ ತಂತ್ರಾಂಶವನ್ನು ಕೊಡ್ತೀವಿ, ಸಾಫ್ಟ್ವೇರ್ ಟೆಕ್ನಾಲಜಿ ಕೊಡ್ತೀವಿ. ಆನಂತರ ಆಂಗ್ಲದಲ್ಲಿ MS ವರ್ಡು, MS ಆಫೀಸರು, ಆಮೇಲೆ ಕೋಲಾಡ ಪೇಜ್ ಮೇಕರು, ಆಮೇಲೆ ಡಾಟಾ ಎಂಟ್ರಿ, DDP, ಆಮೇಲೆ ಹಾಗೆಯೇ ಎಕ್ಸೆಲು, ಪವರ್ ಪಾಯಿಂಟು. ಆಮೇಲೆ ನಿಮ್ಗೆ ಇನ್ನೊಂದು ಭಾಳ ಆಶ್ಚರ್ಯ ಆಗುತ್ತೆ, ಟ್ಯಾಲಿಯನ್ನು ಎಲ್ಲಾದರೂ ಕನ್ನಡದಲ್ಲಿ ಕಲಿಸಿ ನೋಡಿದ್ದೀರಾ ಪಠ್ಯಕ್ರಮದಲ್ಲಿ? ನಮ್ಮ ಸಂಸ್ಥೆ ಕರ್ನಾಟಕದ ವಿಶೇಷ ಸಂಸ್ಥೆ. ಟ್ಯಾಲಿಯನ್ನು ಕನ್ನಡ ಪಠ್ಯಕ್ರಮದಲ್ಲಿ ನಾವು ಇಲ್ಲಿ ಹೇಳ್ಕೊಡುವಂಥ ಏಕೈಕ ಸಂಸ್ಥೆ. GST ಹೌದು, ನಾವು ಮಾಡಿದ್ದೀವಿ. ಯಾಕಂದರೆ ಸುಲಭವಾಗಿ ಅರ್ಥ ಆಗಬೇಕು, ಸುಲಭ ಕಲಿಬೇಕು. ಪಠ್ಯಕ್ರಮ ನಾವು ಮಾಡಿದ್ದೀವಿ. ಸಾಫ್ಟ್ವೇರ್ ಆಂಗ್ಲದಲ್ಲಿ ಇರುತ್ತೆ. ನಾವು ಕಲಿಸ್ಕೊಡುವಂಥ ವ್ಯವಸ್ಥೆ ಮತ್ತು ನಮ್ಮ ಪಠ್ಯಕ್ರಮಗಳು ಅದ್ರ ಮುಖಾಂತರ ಸುಲಭವಾಗಿ ಕನ್ನಡ ಮಾಧ್ಯಮದವರು, ಸರ್ಕಾರಿ ಮಾಧ್ಯಮದವರು, ಆಮೇಲೆ ಹಳ್ಳಿಗಾಡಿನ ಜನರು, ಆಮೇಲೆ ಭಾಳಷ್ಟು ಮನೆ ವಾತಾವರಣದಲ್ಲೇ ಬೆಳೆದಿರ್ತಾರೆ ಹೆಣ್ಮಕ್ಳು. ಪಾಪ ಅವ್ರು ಏನು ಹೊರಗಡೆ ಪ್ರಪಂಚ ಗೊತ್ತಿಲ್ಲ, ಅವರೆಲ್ಲ ಬಂದು ನಮ್ಮಲ್ಲಿ ಖುಷಿಯಾಗಿ ಕಲಿತಾರೆ. ಇನ್ನು ಮುಂದೆನೇ ಸಾಕ್ಷಿ ಇದೆ, ನೀವು ನೋಡ್ತಾ ಇರ್ಬೋದು. ಇದು ಆಮೇಲೆ ವಯಸ್ಸಾದವರು, ನಮ್ಮಲ್ಲಿ 15 ವರ್ಷದಿಂದ ಹಿಡಿದು 75 ವರ್ಷದ ತನಕ ವಯಸ್ಸಾದವ್ರಿಗೂ ನಾವು ಕೊಡ್ತೀವಿ. ಕರ್ನಾಟಕದ ಏಕೈಕ ಸಂಸ್ಥೆ. ನೀವು ಲಕ್ಷ ಕೊಡ್ತೀನಿ ಅಂದರೆ ವಯಸ್ಸಾದ್ರು ಕೊಡೋದು. ಕರ್ನಾಟಕ ಸರ್ಕಾರದ್ದು ಕ್ಯೂನಿಕ್ ಸಂಸ್ಥೆಗಳಿತ್ತು, 480 ಸಂಸ್ಥೆಗಳಿತ್ತು ಕರ್ನಾಟಕದಲ್ಲಿ. ಅದು ಎಲ್ಲವೂ ಕೂಡ ಇವತ್ತು ಮುಚ್ಚಿಬಿಟ್ಟಿದ್ದಾರೆ. ನಮ್ಮ ಕನ್ನಡಿಗರು ಅಲ್ಲಿ ಹಣ ಕೊಡ್ತೀವಿ ಅನ್ನೋದು ಕಲಿಸ್ಕೊಡುವಂಥ ವ್ಯವಸ್ಥೆ ಇಲ್ಲ. ಅದು ಒಂದು ನಮಗೆ ಏನಾಗಿದೆ, ಈ ಸಂಸ್ಥೆ ಮುಚ್ಚಬಾರ್ದು, ಈ ಸಂಸ್ಥೆ ಈ ಪ್ರಪಂಚ ಇರೋ ತನಕ ನಾವು ಕನ್ನಡಿಗರಿಗೆ ಬೆಳಿಬೇಕು, ಉಳಿಬೇಕು ಅನ್ನೋಂಥ ಒಂದು ಹಠ ಬಂದಿದೆ ನಮಗೆ. ಹಾಗಾಗಿ ಸಾಲ ಆದರೂ ಪರವಾಗಿಲ್ಲ ಅಂತ ಈ ಸಂಸ್ಥೆ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ಒಂದೇನೆಂದರೆ, ರಾಜಕಾರಣಿಗಳು, ಸರ್ಕಾರದ ವ್ಯವಸ್ಥೆಯಲ್ಲಿರೋ ಅಧಿಕಾರಿಗಳು ಅವ್ರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಯಾಕಂದರೆ ಈ ವ್ಯವಸ್ಥೆನ ಸಾಲ ಮಾಡಿ ನಡೆಸೋವಂಥ ಹಂತಕ್ಕೆ ಬಿಟ್ರಲ್ಲ, ಅದು ಅವ್ರಿಗೆ ಗೌರವ ಮತ್ತು ಶೋಭೆ ತರುವಂಥದ್ದಲ್ಲ. ಗ್ರೇಟ್ ಸರ್. ಇಷ್ಟೆಲ್ಲ ನ್ಯೂನ್ಯತೆ ಸಮಸ್ಯೆಗಳಿದ್ರೂ ಕೂಡ ಕನ್ನಡಿಗೋಸ್ಕರ ಈ ಥರದೊಂದು ಸಂಸ್ಥೆ ಇರಬೇಕು, ಕಲಿಬೇಕು, ಅವರು ಉದ್ಯೋಗಾವಕಾಶನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಜಲತೊಟ್ಟು ಮಾಡ್ತಿದ್ರಲ್ಲ, ಗ್ರೇಟ್. ಹಾಗಾದ್ರೆ ಇಲ್ಲಿ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ, ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿ ರೂಮ್ ಮಾಡ್ಕೊಂಡು ಕಲ್ತ್ಕೊಂಡು. ಎಷ್ಟು ತಿಂಗಳು ಕೋರ್ಸಸ್? 2 ತಿಂಗಳು ಕೋರ್ಸ್. ಬೇರೆ ಖಾಸಗಿಯಲ್ಲಿ ಹೋದರೆ 10 ತಿಂಗಳಿಂದ 1 ವರ್ಷ ಆಗುತ್ತೆ ನಾವು ಹೇಳ್ಕೊಡೋಂಥದ್ದು. ನಾವು ಕೇವಲ ಫಾಸ್ಟ್ ಟ್ರ್ಯಾಕ್ ಕೋರ್ಸು, ತ್ವರಿತಗತಿಯ ತಂತ್ರಾಂಶ ತರಬೇತಿ ಅಂತ ನಾವು ಮಾಡಿದ್ದೀವಿ. ಅದು 2 ತಿಂಗಳಲ್ಲಿ ನಿಮಗೆ ಕಲಿಸ್ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ತ್ವರಿತಗತಿಯ ತಂತ್ರಾಂಶ ತರಬೇತಿ, ಫಾಸ್ಟ್ ಟ್ರ್ಯಾಕ್ ಕೋರ್ಸ್ ಅಂತ ಹೇಳ್ತೇವೆ. ಅದನ್ನು ನಾನು ಸ್ವಲ್ಪ ಟೆಕ್ನಾಲಜಿ ಪದಗಳನ್ನು ನಾನು ಸ್ವಲ್ಪ ಕನ್ನಡದಲ್ಲಿ ಬಳಕೆ ಮಾಡೋದು ಜಾಸ್ತಿ. ಅದು ಕಾರಣ ಏನಂದರೆ, ನಾನು ಬೆಳೆದಂಥ ಕನ್ನಡದ ಚಳುವಳಿ, ನಾನು ಬಂದಂಥ ಕನ್ನಡದ ವಾತಾವರಣ, ಇವೆಲ್ಲವೂ ಕೂಡ ನನ್ನ ಸೃಷ್ಟಿ ಮಾಡೋಕ್ಕೆ ನಾನು ಇಂಥ ಸಂಸ್ಥೆ ಮಾಡಲಿಕ್ಕೆ ಒಂದು ಪ್ರೇರಣೆ ಆಯಿತು. ನಾನು ಹಣನೇ ಮಾಡಬೇಕು ಅಂತ ಹೋದರೆ 100 ಕೋಟಿ ಮಾಡೋದೈತೆ. ನನ್ನ ಮೇಲೆ ನನ್ನ ಮೇಲೆ ಭಾಳ ಪೊಲೀಸರಿಂದ ಮತ್ತೊಂದೆಲ್ಲ ಭಾಳ ದೊಡ್ಡ ದೊಡ್ಡ ಕೇಸ್ಗಳಾಗಿತ್ತು. ಅವೆಲ್ಲ ಸರಿಪಡಿಸ್ಕೊಂಡು ನಾವು ಇಂಥ ಸಂಸ್ಥೆ ಮಾಡಿದ್ದೀವಿ ಅಂದರೆ, ನಾನು ಹಣನೇ ಮಾಡಬೇಕಂದ್ರೆ ನಾನು ಯಾವುದೋ ಸಂಸ್ಥೆ ಮಾಡಿಕೊಂಡು ಒಂದು ಮುಖಂಡರನಾಗಿ 100 ಕೋಟಿ ಮಾಡೋದಕ್ಕೆ ಈಗಲೂ ಕೂಡ ಅವಕಾಶ ಇದೆ, ಅವಾಗಲೂ ಕೂಡ ಅವಕಾಶ ಇತ್ತು. ಆವಾಗ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಬೆಂಗಳೂರಲ್ಲಿ ನಡೆದಂಥ ಹೋರಾಟದಲ್ಲಿ ನನಗೆ ಟೈಗರ್ ಸುಬ್ಬ ಅಂತ ಹೆಸರಿಟ್ಟಿದ್ರು ಪೊಲೀಸರು. ಹೌದು 1994ರಲ್ಲಿ. ಅದನ್ನು ಶಾಶ್ವತವಾಗಿ ಭಾರತದಲ್ಲಿ ತೆಗೆದಾಕ್ಸಿದ್ದೆ ನಾನು. ಮಾಡಬಾರ್ದು, ಯಾಕಂದ್ರೆ ನಮ್ಮ ಹೆಣ್ಣು ಮಕ್ಕಳ ಅಂದ ಚಂದವನ್ನು ಮಾರಾಟ ಮಾಡಿ ನಾವು ಹಣ ಗಳಿಸ್ಕೊಳ್ಳೋಂಥ ವ್ಯವಸ್ಥೆಗೆ ಥೈಲ್ಯಾಂಡ್ ಥರ ಆಗಬಾರ್ದು ಕರ್ನಾಟಕ ಅಂಥೇಳಿ ನಾನು ಅದನ್ನು ಪ್ರತಿರೋಧ ಮಾಡೋದು. ನಾನು ಅದ್ರ ಮೇಲೆ ನನಗೆ 100 ಕೇಸ್ಗಳಾಯಿತು. ಈಗ ಹೇಳ್ತಾರೆ 10 ಕೇಸಿಗೆ ಒದ್ದಾಡ್ತಾ ಇದ್ದಾರೆ. ನಾನು 100 ಕೇಸ್ ಹಾಕಿಸ್ಕೊಂಡವನು.
23 ಸರಿ ನಾನು ಜೈಲಿಗೆ ಹೋಗಿ ಬಂದನು. ನಾನು ಎಲ್ಲೂ ಕೂಡ ಜೈಲಿಗೆ ಹೋಗಿ ಬಂದೆ ನಾನು ಹೇಳ್ಕೊಳ್ಳೋದೇ ಇಲ್ಲ. ಕಾರಣ ಅಂದರೆ ಅದು ಚಳುವಳಿಯ ವ್ಯವಸ್ಥೆಯಲ್ಲಿ ಅದು ಸರ್ವೇ ಸಾಮಾನ್ಯ. ಆದರೆ ನನಗೆ ಪೊಲೀಸರೇ ಅವಾಗ ಬರ್ಮನ್ ಅಂತ ಬೆಂಗಳೂರು ಸಿಟಿಯ ಒಂದು ಕಮಿಷನರ್ ಇದ್ದರು. ಅವ್ರ ಮುಖಾಂತರ ಈ ABC ಕಾರ್ಪೊರೇಷನ್ ಮುಖಾಂತರ ಅಮಿತಾಬ್ ಬಚ್ಚನ್ ಅದನ್ನು ನಡೆಸ್ತಾಯಿದ್ರು. ನನಗೆ ಸಮಸ್ಯೆ ಆಗುತ್ತೆ ಹಣಕಾಸಿಂದು, ದಯವಿಟ್ಟು ನೀವು ಸುಮ್ಮನಿರಿ ಅಂತ ಹೇಳಿ ಅವರ ಪ್ರತಿನಿಧಿ ಮುಖಾಂತರ 25 ಲಕ್ಷ ರೂಪಾಯಿ ಕೊಡಲಿಕ್ಕೆ ಪೊಲೀಸರೇ ಮುಂದೆ ಬಂದಿದ್ದರು. ನಾನು ತಗೊಳ್ಳದೆ ನಾನು ಹೋರಾಟ ಮುಂದುವರಿಸಿ ನಾನು ಅವಾಗ ಟೈಗರ್ ಸುಬ್ಬನಾಗಿ ಒಂದು ವಿಖ್ಯಾತ ಪಡೆದಂಥ ಇದರ ಅಡಿಯಲ್ಲಿ ಎಲ್ಲ ಉದ್ಯೋಗ ಅವಲಂಬಿತ ಮತ್ತು ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡ್ತಕ್ಕಂಥದ್ದು, ಸರ್ಕಾರದಲ್ಲಿ ಯಾವುದೇ ಒಂದು ವಿಭಾಗಕ್ಕೆ ಹೋದರೂ ಕಾರ್ಯಕ್ಷಮತೆ ಕೆಲಸ ಮಾಡ್ತಕ್ಕಂಥ ಒಂದು ಉತ್ತೇಜನವನ್ನು ಅವ್ರನ್ನ ಕಾರ್ಯಪಡೆಯಾಗಿ ಅವ್ರನ್ನ ತಯಾರು ಮಾಡ್ತಕ್ಕಂಥ ಕೋರ್ಸ್ಗಳನ್ನು ಮಾಡಿರ್ತೀವಿ. ಜೊತೆಗೆ ಖಾಸಗಿಯಲ್ಲಿ ಎಲ್ಲಾದರೂ ಹೋದಾಗ, IT-BTಗೆ ಹೋದಾಗ ಅಥವಾ ಖಾಸಗಿ ಸಂಸ್ಥೆಗೆ ಹೋದಾಗ ಅಥವಾ ಹೊರಗುತ್ತಿಗೆ ಇನ್ನೆಲ್ಲಾದರೂ ಹೋದಾಗ, ಯಾಕಂದರೆ ಬರೀ ಕನ್ನಡ ಇದ್ರಾಗಲ್ಲ, ಅಲ್ಲಿ ಆಂಗ್ಲದ್ದು ಕೇಳ್ತಾರೆ. ಹಾಗಾಗಿ ಆಂಗ್ಲ ಭಾಷೆಯನ್ನು ಕೂಡ ಅವರಿಗೆ ತಂತ್ರಾಂಶ ತರಬೇತಿಯನ್ನು ಕೊಟ್ಟು ಕಳಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ. ಎರಡೂ ಭಾಷೆಯಲ್ಲಿ ಕೊಡೋದ್ರಿಂದ ನಮಗೆ ಎರಡೂ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ. ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡೋದು, ಕನ್ನಡ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಆಂಗ್ಲ ತಂತ್ರಾಂಶದ ಜೊತೆ ಹೇಳ್ಕೊಟ್ಟು ಅವರಿಗೆ ಉದ್ಯೋಗ ದೊರಕೊಳ್ಳುವಂಥದ್ದು. ಈ ಎರಡೂ ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮಲ್ಲಿ ಕಲಿತಕ್ಕಂಥ ಏನು ವಿದ್ಯಾರ್ಥಿಗಳಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಅಭ್ಯರ್ಥಿಗಳಿದ್ದಾರೆ, ಅವ್ರಿಗೆ ಪ್ರಥಮ ಆದ್ಯತೆಯಾಗಿ ಕೆಲಸ ಸಿಗಲಿಕ್ಕೆ ನಮ್ಮ ಸಂಸ್ಥೆ ಕಾರಣ ಆಗಿದೆ. ಇದುವರೆಗೂ 50,000ಕ್ಕೂ ಹೆಚ್ಚು ಜನಕ್ಕೆ ನಮ್ಮ ಸಂಸ್ಥೆ ಪರೋಕ್ಷವಾಗಿ ಉದ್ಯೋಗ ದೊರಕೊಳ್ಳಿಕ್ಕೆ ಕಾರಣ ಆಗಿದೆ. ಟೈಮಿಂಗ್ಸ್ ಎಲ್ಲ ಹೇಗೆ ಸರ್? ಬೆಳಗ್ಗೆ 9:00 ಸಂಜೆ 6:00 ತನಕ ಇರುತ್ತೆ. 9 ಬ್ಯಾಚು, ಒಂದೊಂದು ತಾಸಿನ 1 ಗಂಟೆ ಒಂದೊಂದು ಬ್ಯಾಚ್ ಇರುತ್ತೆ. ಅದರಲ್ಲಿ ಬೇರೆ ಬೇರೆ ಇದೆ, ಟ್ಯಾಲಿ GST ಬೇರೆ ಇರುತ್ತೆ. ಇಲ್ಲಿ ಬೇರೆ ಬೇರೆ ವರ್ಗೀಕರಣ ಮಾಡ್ಕೊಂಡು ನಾವು ಹೇಳ್ಕೊಡೋಂಥ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. 3 ಕಟ್ಟಡಗಳಿದೆ. 3 ಕಟ್ಟಡಗಳಲ್ಲಿ ಇದನ್ನೇ ಮಾಡೋದು ನಾವು. ಸಾಫ್ಟ್ವೇರ್ ತಂತ್ರಾಂಶ ಕನ್ನಡದ ಮುಖಾಂತರನೇ ಕೊಡೋದು. ಆದರೆ ಕರ್ನಾಟಕದಲ್ಲಿ ನೆಲೆ ನಿಂತ ಬಹುತೇಕ ಉದ್ಯಮದಾರರೆಲ್ಲ ಹೇಳ್ತಾರೆ ನಾವು ಏನು ಬೇಕಾದ್ರೂ ಸಹಾಯ ಮಾಡ್ತೀವಿ ಇಲ್ಲಿರೋ ಸಂಸ್ಥೆಗಳಂತ. ಅವ್ರು ಯಾರು ಯಾಕೆ ಬರ್ತಾ ಇಲ್ಲ? ಆಮೇಲೆ ಸರ್ಕಾರನ ಹೇಳ್ತೀವಿ ಕನ್ನಡದ ತಂತ್ರಾಂಶಕ್ಕೆ ನಾವು ಏನು ಬೇಕಾದ್ರೂ ಕೊಡ್ತೀವಿ. ಮುಖ್ಯ ಕಾರ್ಯದರ್ಶಿ ಹೇಳ್ತಾರೆ ಶಾಲಿನ್ ರಜನೀಶ್ ಅವರು, ಕನ್ನಡ ಕಂಪ್ಯೂಟಿಂಗ್ ಬಗ್ಗೆ ನಮ್ಮ ಸರ್ಕಾರ ಕಟ್ಟಿಬದ್ಧವಾಗಿದೆ, ಏನು ಬೇಕಾದ್ರೂ ಸಹಾಯ ಮಾಡ್ತೀವಿ ಅಂತ ಹೇಳಿದರು. ಯಾಕೆ ಸಹಾಯ ಮಾಡಲ್ಲ? ಇಂಥ ಸಂಸ್ಥೆ ಯಾಕೆ ಕೊಡಲ್ಲ? ಕೊಡ್ತಕ್ಕಂಥದ್ದು ಯಾಕೆ ನಿಲ್ಲಿಸ್ಬಿಟ್ರಿ? ಇವೆಲ್ಲ ನೀವು ಇನ್ಕ್ವೈರಿ ಮಾಡಿ. ಯಾಕೆ ಮಾಡಲ್ಲ? ಅಧಿಕಾರಿಗಳ ವಿಫಲತೆ ಇದೆ ಇಲ್ಲಿ. ಇಂಥ ಒಂದು ಕನ್ನಡದ ಕ್ರಿಯಾತ್ಮಕ ಮತ್ತು ಸ್ಪರ್ಧಾತ್ಮಕ ಕೆಲಸ ಮಾಡಲಿಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ವಿಧಾನಮಂಡಲದ ವಿಶೇಷ ಸಮಿತಿಯವರು 2003ರಲ್ಲಿ ಒಂದು ವಿಧಾನಮಂಡಲದಲ್ಲಿ ವರದಿ ಸಲ್ಲಿಸ್ತಾರೆ. ಆ ವರದಿಯಲ್ಲಿ ಇಂಥ ಸ್ಪರ್ಧಾತ್ಮಕ ಕನ್ನಡದ ಕ್ರಿಯಾತ್ಮಕ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಿಗೆ ಶಾಶ್ವತ ಅನುದಾನ ಕೊಡಬೇಕು ಸರ್ಕಾರ ಅಂತ ವರದಿಯಲ್ಲಿ ರೆಕಮೆಂಡೇಷನ್ ಮಾಡ್ತಾರೆ, ಶಿಫಾರಸು ಮಾಡ್ತಾರೆ. ಆ ಶಿಫಾರಸು ಜಾರಿಯಾಗದೆ 23 ವರ್ಷ ಆಯಿತು, ಇದುವರೆಗೂ ಜಾರಿ ಮಾಡಿಲ್ಲ. ಯಾಕೆ ಕ್ರಮ ಕೈಗೊಳ್ಳಬಾರ್ದು? ಇವೆಲ್ಲ ದುರಂತ, ಕನ್ನಡದ ದುರಂತಗಳು, ಇದು ಕನ್ನಡಿಗರ ದುರಂತಗಳು. ಆಮೇಲೆ ದುರಂತ ಮಾಡ್ತಾ ಇರೋದು ನಮ್ಮ ರಾಜಕಾರಣಿಗಳಲ್ಲ, ನಮ್ಮಲ್ಲಿ ಇರತಕ್ಕಂಥ ಅಧಿಕಾರಿಗಳೇ. ರಾಜಕಾರಣಿಗಳು ಅವ್ರನ್ನ ವ್ಯವಸ್ಥಿತ ಹದ್ದು ಬಸ್ತಲ್ಲಿ ಮೂಗುದಾರ ಹಾಕುವಂಥ ಕೆಲಸ ಮಾಡಬೇಕು. ಈ ಬರೀ ರಿಯಲ್ ಎಸ್ಟೇಟು, ಬರೀ ಭೂ ಮಾಫಿಯಾ, ಬರೀ ಫೈನಾನ್ಸ್ ಮಾಡೋರೇ ಅಲ್ಲಿ ಶಾಸಕಾಂಗದಲ್ಲಿ ಬಂದರೆ ಕೂತ್ಕೊಂಡ್ರೆ ಇನ್ನು ಯಾರು ಇದನ್ನು ಕೇಳ್ತಾರೆ? ಇವೆಲ್ಲ ಇದೆ. ನನಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಿಂದೆ ಅಧ್ಯಕ್ಷನ ಮಾಡಬೇಕು ಅಂತ ಭಾಳಷ್ಟು ಪ್ರಯತ್ನ ನಡೀತು. ನಾನು ನೀಲಿ ನಕಾಶೆ ಅಂತ ಮಾಡಿದೆ, ಬ್ಲೂ ಪ್ರಿಂಟ್ ಅಂತ ಮಾಡಿದೆ, ಕನ್ನಡಕ್ಕಾಗಿ ನೀಲಿ ನಕಾಶೆ ಅಂತ. ಹೇಗೆ ಮಾಡಬೇಕು, ಕನ್ನಡದ ಅಭಿವೃದ್ಧಿ ಹೇಗಾಗಬೇಕು, ಕನ್ನಡಿಗರಿಗೆ ಉದ್ಯೋಗ ಹೇಗೆ ದೊರಕಿಸಬೇಕು ಅಂತ 150 ಕೋಟಿ ರೂಪಾಯಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಾನೇ ಕೊಡ್ತೀನಿ ಅಧ್ಯಕ್ಷನಾಗಿದ್ದರೆ ಅಂತ ಹೇಳ್ಬಿಟ್ಟು ವರದಿ ಕೊಟ್ಟಿದ್ದೆ. ಅದಕ್ಕೆ ತುಂಬ ಖುಷಿನೂ ಪಟ್ಟಿದ್ರು ಯಾರು, HD ಕುಮಾರಸ್ವಾಮಿ ಅವರು. ನನ್ನನ್ನು ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ತೊಗೊಂಡಿದ್ರು. ದುರಂತ ಆವಾಗ ಆ ಸಂದರ್ಭದಲ್ಲಿ ಏನೋ ದಲಿತರ ಸಂಬಂಧಪಟ್ಟಂಥ ಒಂದು ಹೋರಾಟಗಳು ನಡೀತು. ಆವಾಗ ಆ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ಧಲಿಂಗ ಅವರು, ನನ್ನ ಗುರುಗಳವರು, ಅವರನ್ನು ನೇಮಕ ಮಾಡ್ತಾರೆ. ನೇಮಕ ಮಾಡ್ಬೇಕಾದ್ರೆ ನನಗೂ ಕೇಳ್ತಾರೆ, ನಾನು ಈ ನೇಮಕ ಮಾಡಲಿಕ್ಕೆ ಹೊರಟಿದ್ದಾರೆ, ನಿಮ್ಮ ಅಭ್ಯಂತರ ಎಲ್ಲೋ ನಿನಗೆ ಮಾಡಬೇಕು ಅಂತ ಇದ್ರಂತೆ, ಆದರೆ ನನಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಬಲವಂತ ಆಗಿದೆ, ಏನು ಮಾಡಲಿ? ಖಂಡಿತ ಗುರುಗಳೇ, ನೀವು ಆಗಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿದೆ. ಆವಾಗಲೇ ಉನ್ನತ ಶಿಕ್ಷಣದಲ್ಲಿ ಕನ್ನಡದ ಅನುಷ್ಠಾನ ಅಂಥೇಳಿ ಅವರು ಒಂದು ವರದಿ ಕೊಡ್ತಾರೆ. ಆ ವರದಿ ಕೊಡಲಿಕ್ಕೆ ನಾನು ಕೂಡ ಕಾರಣ. ಯಾಕೆ ನಿಮಗೆ ಹೇಳಿದೆ ಅಂದರೆ ಇಂಥವೆಲ್ಲವೂ ಕರ್ನಾಟಕದಲ್ಲಿ ಭಾಳಷ್ಟು ನಡೆದಿದೆ. ಅವೆಲ್ಲವೂ ಮರೆಚಿಕೆಯಾಗಿದೆ, ಭಾಳ ಕಡೆ ಬರಲಿಲ್ಲ. ತುಂಬ ಕ್ರಾಂತಿ ಮಾಡಿದ್ದೀರಾ ಸರ್. ಮತ್ತು ಇವರೆಲ್ಲ ಹೆಸರಲ್ಲಿ ಒಂದು ಯೋಜನೆ ಕೂಡ ಮಾಡಿದ್ದೀವಿ ನಾವು. ಆಮೇಲೆ ನಮ್ಮ ಸಂಸ್ಥೆಗೆ SM ಕೃಷ್ಣ ಅವರು ಪ್ರಥಮವಾಗಿ ಇದಕ್ಕೆಲ್ಲ ಬೇಕಾದಂಥ ಅನುಮತಿಯನ್ನು ಕೊಡಿಸಿದ್ರು. ಅವಾಗ 2002ರಲ್ಲಿ, ನಾವು 3ರಲ್ಲಿ ಪ್ರಾರಂಭ ಮಾಡಿದ್ದು. 23 ವರ್ಷ ಆಯ್ತು ಈಗ. ಇವೆಲ್ಲ ಭಾಳಷ್ಟು ನೋಡಿ, ಎಲ್ಲ ನಾಗೇತಳ್ಳಿ ಚಂದ್ರಶೇಖರ್ ಅವರು, ಆಮೇಲೆ ಚಂದ್ರಶೇಖರ್ ಕಂಬಾರ್ ಅವರು, ಡಾಕ್ಟರ್ GS ಶಿವರುದ್ರಪ್ಪ ಅವರು, ಶಿವರಾಜ್ ಕುಮಾರ್ ಎಲ್ಲ ಬಂದಿದ್ದಾರೆ ನಮ್ಮ ಸಂಸ್ಥೆ. ಭಾಳಷ್ಟು ಇಲ್ಲಿ ಈ ಸಂಸ್ಥೆ ಭಾಳ ದೊಡ್ಡ ವ್ಯವಸ್ಥೆಯಲ್ಲಿದೆ. ಆದರೆ ಏನಾಗಿದೆ, ನಮಗೆ ಹಣಕಾಸಿನ ನೆರವು ಮತ್ತು ಬೆಂಬಲ ಇಲ್ಲದೆ ಸೊರಗೋಗ್ಬಿಟ್ಟಿದೆ ಸಂಸ್ಥೆ. ನೀವೇ ನೋಡಿದ್ರಲ್ಲ, ಕಣ್ಣಾರೆ ನೋಡಿದಿರಿ. ಇವೆಲ್ಲವೂ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ. ಆಮೇಲೆ ಶಿವರುದ್ರಪ್ಪ ಅವರು ಇರುವಂತಕ್ಕಂಥದ್ದು, ನಮ್ಮ ಸಂಸ್ಥೆಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು, ವೆಬ್ಸೈಟ್ ಬಿಡುಗಡೆ ಮಾಡ್ತಕ್ಕಂಥದ್ದು, ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಒಂದು ಯೋಜನೆ ಕೂಡ ಮಾಡಿರುವಂಥದ್ದು. ಅವ್ರ ಕುಟುಂಬಕ್ಕೆ ಗೊತ್ತಿಲ್ಲ, ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಯೋಜನೆ ಮಾಡಿ ನಡೆಸ್ತಾರೆ. ಇವಾಗ ನಮ್ಮ ವಿಡಿಯೋ ಮುಖಾಂತರ ಖಂಡಿತ ಅದೊಂದು ಆದರೆ ಭಾಳ ಒಳ್ಳೆಯದು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರಲ್ಲಿ, ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಇಲ್ಲಿ ಆ ಯೋಜನೆಗಳು ಜೀವಂತವಾಗಿದ್ದಾರೆ. ಅವರಿಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಿರಂತರ ನಡ್ಕೊಂಡು ಹೋಗುತ್ತೆ. ಕೆಲವು ಬರೀ ಪ್ರತಿಮೆಗಳು ಮಾಡೋದಲ್ಲ, ಕಾಯಕಗಳು ಮತ್ತು ಕಾರ್ಯಗಳು
ಚಾಲ್ತಿಯಲ್ಲಿದ್ದಾಗಲೇ ಅವರು ಜೀವಂತವಾಗಿರ್ತಾರೆ. ಅಂಥ ಒಂದು ಕಾರ್ಯ ನಾವು ಮಾಡ್ತಾ ಇದ್ದೀವಿ. ಸರ್ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಸರ್ ಇವಾಗ ಪ್ರೆಸೆಂಟು? ಈಗ ನೋಡಿ, ಈ ಒಂದು ಬೆಳಗಿಂದ 9 ಸಂಜೆ ತನಕನೂ 350 ಜನಕ್ಕೆ ಮೇಲೆ ಬರ್ತಾರೆ. ಈಗ ಒಂದು 2 ತಿಂಗಳಾದ್ಮೇಲೆ ಅವರು ತರಬೇತಿ ತೊಗೊಂಡು ಹೋಗ್ತಾರೆ. ಒಂದು ವರ್ಷಕ್ಕೆ ನಮ್ಮ ಗುರಿ 3,500 4,000 ಜನಕ್ಕೆ ಉದ್ಯೋಗ ತರಬೇತಿ ಕೊಡಬೇಕು ಅಂತ, ಕನ್ನಡ ತಂತ್ರಾಂಶ ಮುಖಾಂತರ, ಆಂಗ್ಲ ತಂತ್ರಾಂಶ ಮುಖಾಂತರ. ಹಾಗಾಗಿ ಇದು ಮಾಡೋದಕ್ಕೆ ಇಷ್ಟೆಲ್ಲ ಹಣಕಾಸಿನ ಬೆಂಬಲ ಬೇಕಾಗುತ್ತೆ. ಒಂದು ವರ್ಷಕ್ಕೆ ನಮಗೆ 35-40 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಈ ಸಂಸ್ಥೆಗೆ, ಅಷ್ಟು ಜನಕ್ಕೆ ಮಾಡಬೇಕಾದ್ರೆ. ಈಗ ನೆಕ್ಸ್ಟ್ ನಾವು AI ಮತ್ತು ತಂತ್ರಾಂಶ ಬೇರೆ ಬೇರೆ ಮಾಡಬೇಕಾದ್ರೆ ಒಂದು ವಿದ್ಯಾರ್ಥಿಗೆ ನಮ್ಮ ಖರ್ಚೆ ಒಂದು 10,000-15,000 ರೂಪಾಯಿ ಬೀಳುವಂಥ ಒಂದು ವ್ಯವಸ್ಥೆ ಇರ್ತದೆ. ದಾನಿಗಳು ಕರ್ನಾಟಕದಲ್ಲಿ ಏನು ಬೇಡ, ನಮಗೆ 5,000 ರೂಪಾಯಿ ಒಬ್ಬ ವಿದ್ಯಾರ್ಥಿಗೆ ಒಂದು ಬಳುವಳಿಯಾಗಿ ಒಂದು 100 ವಿದ್ಯಾರ್ಥಿಗಳಿಗೆ ಅವರು ಏನಂತಾರೆ ಪ್ಯಾಕೇಜ್ ಥರ ತೊಗೊಂಡು ನಮಗೆ ಸಹಾಯ ಮಾಡಿದ್ರೆ, ದಾನಿಗಳು ಕೈ ಜೋಡಿಸಿದ್ರೆ ಈ ಸಂಸ್ಥೆಗೆ ಭಾಳ ದೊಡ್ಡ ಮಟ್ಟದ ಕನ್ನಡದ ಕೆಲಸ, ತಂತ್ರಾಂಶ ಕೆಲಸ, ಉದ್ಯೋಗ ಕೊಡುವಂಥ ಕೆಲಸ ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಅವರೆಲ್ಲ ಜೊತೆ ಆಗಬೇಕು ಅಂತ ನಾನು ಇಡೀ ನಾಡಿಗರಿಗೆ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಬೇಡ್ಕೊಳ್ತೀನಿ, ಕೇಳ್ಕೊಳ್ತೀನಿ. ಯಾಕಂದರೆ ಸಂಸ್ಥೆ ಉಳಿಬೇಕು, ಕನ್ನಡತನ ಮತ್ತು ತಂತ್ರಾಂಶ ತರಬೇತಿ ನಿರಂತರ ನಡೀಬೇಕು.